ನನ್ ಮಗನ ನವ್ಯ ಹೊಡೆದಿದ್ ಯಾಕೆ ಅಂತ ಅವಳನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನಗ್ ಬಯ್ಯೋ ಪ್ರೋಗ್ರಾಮ್ ಯಾಕೋ? ಆ ಅನಾಥೆ ಮನೆಗ್ ವಾರಸ್ತಾರಳಾಗೋದೇನೋ ಎಲ್ಲ ಮಾಯ ಅನ್ನಿಸ್ತಿದೆ ಪ್ರೀತಿ. ನನಗೆ ಹೊಡಿತ್ಯಾ? ಹೊಡೆಯೋದಷ್ಟೇ ಅಲ್ಲ, ನೀವು ಮಾಡಿರೋ ಕೆಲ್ಸಕ್ಕೆ ಮರ್ಡರ್ ಮಾಡ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಏನು ಮರ್ಡರಾ? ಅದು ಕೂಡ ಕಡಿಮೆನೆ. ಒಂದೇಟ್ ಕಾರ್ತಿಕಿಗೆ ಹೊಡೆದ್ರೆ ಏನಾಯ್ತು? ಅದಕ್ಕೆ ಅಂತ ಇಶ್ಯೂ ಮಾಡ್ಬೇಕಾ? ಅಂದ್ರೆ ನನ್ ಮಗಂಗ್ ಹೊಡೆದ್ರಲ್ಲ ಅಂತ. ನೀವೇನು KGF ಅಲ್ಲಿರೋ ಅಮ್ಮ ಅನ್ಕೊಂಡಿದೀರಾ? ತಂದಾನೆ ತಾನೆ ಅಂತ ಅಷ್ಟು ಎಕ್ಸೈಟ್ ಆಗೋದಕ್ಕೆ? ಒಂದಕ್ಕೆ 10 ಸರಿ ಅನಾಥೆ ಅನಾಥೆ ಅಂದ್ರಿ. ರಾಹುಲ್ ಹರ್ಟ್ ಆದ, ಮೇಡಮ್ ದತ್ತು ತಂದ್ರು. ಅಂದ್ರೆ ರಾಹುಲ್ಗೆ ಎಮೋಷನಲ್ ಆಗಿ ಟಾರ್ಚರ್ ಮಾಡೋಣ ಅನ್ಕೊಂಡೆ, ಆದ್ರೆ ಈ ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪ್ರೀತಿ. ಮಾಡಲ್ಲ, ನೀವೇನು ಮಾಡಲ್ಲ. ಗೊಡ್ಡೆತ್ತು ಹುಲ್ಸಿನೋ ಹಾಗೆ ಹುಚ್ಚು ಕೆಲ್ಸಗಳು, ಹುಚ್ಚು ಮಾತುಗಳು. ಯಾವ ಹುಚ್ಚ ಮಾತುಗಳು? ಕೇಳಿಸ್ಕೊತಿದ್ದೀನಲ್ಲ ಅಂತ ಇಷ್ಟ ಬಂದ ಹಾಗೆ ಮಾತಾಡ್ಬೇಡ. ನಿನಗ್ ಮಕ್ಳಿಲ್ವಲ್ಲ, ಅದಕ್ಕೆ ನಿನಗ್ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ. ಈ ಮನೆಗ್ ಹೋಲ್ಸೇಲ್ ವಾರಸ್ತಾರ ನನ್ ಮಗ ಮಾತ್ರ ಅನ್ಕೊಂಡೆ. ಇವಾಗ ಅನಾಥೇನು ದತ್ತು ತಗೊಂಡ್ರೆ ಆಸ್ತಿಲಿ ಪಾಲ್ ಹೋಗುತ್ತಲ್ವಾ? ನಾನು ಅಷ್ಟೂರೇ ಯೋಚನೆ ಮಾಡಿದ್ದೆ. ತುಂಬಾ ದರಿದ್ರವಾಗಿದೆ ನಿಮ್ ಯೋಚನೆ. ಕೆಲ್ಸಕ್ ಬರ್ದಿರೋ ಯೋಚನೆ ಮಾಡೋದ್ರಲ್ಲಿ ನಿಮ್ಮನ್ ಮೀರ್ಸೋರೇ ಇರಲ್ಲ. ಸರಿ ಬಿಡು ಪ್ರೀತಿ, ನನ್ನಿಂದ ತಪ್ಪಾಯ್ತು. ನಾನೇ ಕಾರಣ, ಒಪ್ಕೋತಿದ್ದೀನಲ್ಲ. ನನ್ನ ಬ್ಲೇಮ್ ಮಾಡೋದು, ನನ್ ಮರ್ಡರ್ಗೆ ಪ್ಲಾನ್ ಮಾಡೋದನ್ ಬಿಟ್ಟು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ಯೋಚನೆ ಮಾಡು. ನಾಳೆ ಆ ದತ್ತು ಪ್ರೋಗ್ರಾಮ್ ನಡಿಬಾರ್ದು. ನನ್ ಮಗಂಗೆ ಬರ್ಬೇಕಾಗಿರೋ ಆಸ್ತಿಲಿ ಪಾಲು ಆಗ್ಬಾರ್ದು. ದತ್ತು ನಿಲ್ಸೋದು ಯಾವತ್ತೋ ಬರೋ ನಿಮ್ ಮಗನ ಆಸ್ತಿಗೋಸ್ಕರನೇ ಅಲ್ಲ, ಯಾವತ್ತಿಗೂ ಬೇಡ ಅನ್ಕೋತಿರೋ ಆ ಸರಸ್ವನ್ ಬ್ಲಾಕ್ ಮಾಡೋದು ಕೂಡ. ಆಂಟಿ ಅನ್ಕೊಂಡ್ ಹಾಗೆ ನಾಳೆ ಅಡಾಪ್ಷನ್ ನಡೆದ್ರೆ ಅನಾಥೆ ಮಗು ಈ ಮನೆ ಮೆಂಬರ್ ಆಗೋಗುತ್ತೆ. ಅದಕ್ಕೋಸ್ಕರ ರಾಹುಲ್ ಆ ಸರಸುನ ಇಲ್ಲೇ ಪರ್ಮನೆಂಟ್ ಆಗಿ ಲಾಕ್ ಮಾಡ್ತಾನೆ. ಹಾಗ್ ನಡೆದ್ರೆ ಇಷ್ಟು ದಿನದ ನನ್ ವೇಟಿಂಗ್, ಫೈಟಿಂಗ್ ಎಲ್ಲ ವೇಸ್ಟ್ ಆಗೋಗುತ್ತೆ. ಹಾಗಾಗ್ಬಾರ್ದು ಅಂದ್ರೆ ನಾಳೆ ದತ್ತು ಕಾರ್ಯಕ್ರಮ ಮಧ್ಯದಲ್ಲೇ ನಿಂತು ಹೋಗ್ಬೇಕು. ತಡೀತೀನಿ ಆ ಸರಸು ಜೊತೆ ಮಗುನ್ ಕೂಡ. ಇನ್ನು ಮಲಗಿಲ್ವಾ? ಯಾಕೆ, ಕಣ್ ಕಾಣಿಸ್ತಿಲ್ವಾ? ನಾನ್ ಕೇಳಿದ್ದು ಮಗುನ. ಮಗುಗೆ ಇನ್ನೂ ಮಾತ್ ಬರಲ್ಲ. ನಿನಗ್ ಬರುತ್ತಲ್ಲ, ಮಗು ಬದಲು ನೀನ್ ಹೇಳ್ಬೋದಲ್ವಾ? ನಾನ್ ಹೇಳಲ್ಲ. ಬೇಕು ಅಂದ್ರೆ ನೀವೇ ಬಂದ್ ನೋಡ್ಕೊಳ್ಳಿ. ಓನೆ ನನ್ನ ಬಂಗಾರಿ ಕಂದಮ್ಮ, ಏನ್ ಮಾಡ್ತಿದ್ಯಾ ಮಗಳೇ? ಯಾಕೆ ಹಾಗೆ ಗೆಲ್ತಿದ್ಯಾ? ಬೇಕು ಅಂತ ನಾನ್ ಮುಟ್ಬೇಡಿ ಅಂತ ಹೇಳಿದ್ರು ನಿಮಗ್ ನೆನ್ಪಾಗ್ತಿಲ್ಲ, ಅದಕ್ಕೆ ಗೆಲ್ತಿದ್ದೀನಿ. ಇವಾಗಾದ್ರೂ ನನ್ನಿಂದ ದೂರ ಇರಿ. ನಾನೇನು ಬೇಕು ಅಂತ ಮಾಡ್ಲಿಲ್ವಲ್ಲ. ಮಗು ಮಲ್ಕೊಂಡಿದೆ, ಅನವಶ್ಯಕವಾಗಿ ಮಾತಾಡಿ ನಮ್ಮ ಡಿಸ್ಟರ್ಬ್ ಮಾಡಬೇಡಿ. ಗಂಡ ಅಂದ್ರೆ ಸ್ವಲ್ಪನೂ ವ್ಯಾಲ್ಯೂನೇ ಇಲ್ದಾಗ ಆಗೋಗಿದೆ. ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂತ ನನ್ನನ್ನು ಹೀಗೆ ಡಿಸ್ಟರ್ಬ್ ಮಾಡೋದು ಪಾಪ ಭಾಷಣಿ.
ಏನ್ ಮಾಡ್ತಿದ್ದೀರಾ? ನಾನೇನ್ ಮಾಡ್ದೆ? ನನ್ ಬೆನ್ ಯಾಕೆ ಮುಟ್ಟಿದ್ರಿ ನೀವು? ಏನು ನಾನಾ? ಅಯ್ಯೋ ನಾನ್ ಯಾಕೆ ನೀನ್ ಬೆನ್ ಮುಟ್ಲಿ? ನಿದ್ದೆಲಿ ಮಗು ಕೈ ತಗ್ಲಿರ್ಬೇಕಷ್ಟೇ. ನಿನ್ ಕೈಗೆ ಮಗು ಕೈಗೆ ವ್ಯತ್ಯಾಸ ಗೊತ್ತಿಲ್ದೇ ಇರೋಷ್ಟು ಪೆದ್ದು ತರ ಕಾಣಿಸ್ತಿದ್ದೀನಾ? ಅಂದ್ರೆ ನಿನಗೆ ಬೆನ್ ಮೇಲೂ ಕಣ್ಣಿದ್ಯಾ? ಸ್ಪರ್ಶಕ್ಕೆ ಕಣ್ಣ ಅವಶ್ಯಕತೆ ಇಲ್ಲ. ಆಹಾ, ಸುಮ್ನೆ ಮಲ್ಕೊಳ್ಳಿ. ಏನು ಸ್ಪರ್ಶಕ್ಕೆ ಕಣ್ಣಿನ ಅವಶ್ಯಕತೆ ಇಲ್ವಾ? ಸರಿ, ಅದನ್ನು ನೋಡೇ ಬಿಡೋಣ ಬಿಡು. ಏನು? ಅದೇ ಹೇಳದ್ನಲ್ವಾ, ಮಗು ಟಚ್ ಮಾಡ್ತು ಅಂತ. ಯಾಕೆ ಪ್ರತಿ ಸಲ ಮಗು ಮೇಲೆ ಎತ್ತಾಕ್ತಿದ್ದೀರಾ? ಅಂದ್ರೆ ನನಗೇನು ಅವಕಾಶ ಇಲ್ವಲ್ಲ ಅಂತ. ಏನು? ಅಂದ್ರೆ ಮಗು ಅಂದ್ರೆ ನಿನ್ಗಿಷ್ಟ ಅಂತ. ನನ್ನ ಇಷ್ಟನ ನಿಮ್ ಇಷ್ಟ ಅನ್ಕೊಂಡು ಅಸಹ್ಯ ಮಾಡ್ಬೇಡಿ. ಸರಿ ಸರಿ, ಸಾರಿ, ಮತ್ತೆ ರಿಪೀಟ್ ಮಾಡಲ್ಲ. ಈಗ ಮಲಗು. ಅಮ್ಮ ಬಂಗಾರಿ, ನೀನ್ ಹ್ಯಾಪಿಯಾಗಿ ಮಲ್ಗು ಕಂದ. ನನ್ನಿಂದ ನೀನೇನು ಡಿಸ್ಟರ್ಬ್ ಆಗ್ಬೇಡ, ಸರಿನಾ? ಅಂದ್ರೆ ಬೆಳಗ್ಗೆಯಿಂದ ನಿಮ್ಮಮ್ಮ ಎಷ್ಟೋ ಕೆಲಸ ಮಾಡಿ ಸುಸ್ತಾಗಿರ್ತಾಳಲ್ವಾ, ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಹಾಗೆ ಮಾಡಿದೆ ಅಷ್ಟೇ. ಕೋಪ ಮಾಡ್ಕೋತಾಳೆ ಅಂತ ಗೊತ್ತು, ಆದ್ರೆ ಸುಮ್ಮನೆ ಹಾಗೆ ತಮಾಷೆ ಮಾಡೋಕಷ್ಟೆ. ಇನ್ನೇನು ಮಾಡಲ್ಲ ಬಿಡು. ನೀನು ಕೂಡ ನಿಮ್ಮಮ್ಮನ ಹಾಗೆ ರಿಲ್ಯಾಕ್ಸ್ಡ್ ಆಗಿ ಮಲ್ಕೊಮ್ಮ. ನಾಳೆ ಬೆಳಗ್ಗೆ ಎದ್ದಿದ್ ಕೂಡ್ಲೆ ನನ್ನನ್ನು ಕೂಡ ಎಬ್ಸು. ಇಬ್ರು ಸೇರಿ ಆಟ ಆಡೋಣ, ಓಕೆನಾ? ನಮ್ಮಿಬ್ರಿಗೂ ಹುಟ್ಟಿದ ಮಗು ನಿಮ್ಮಪ್ಪ ನಂಬಿಕೆ ಅನುಮಾನದಿಂದ ದೂರ ಆಯ್ತು. ಇಲ್ಲ ಅಂದಿದ್ರೆ ಈ ಮಗು ಸ್ಥಾನದಲ್ಲಿ ನಮ್ಮ ಮಗು ಇರ್ತಿತ್ತು. ನಿಮ್ ಪ್ರೀತಿ ನೋಡಿ ಮಗು ಜೊತೆಗೆ ನಾನು ಸಂತೋಷ ಪಡ್ತಿದ್ದೆ. ಆ ಪ್ರೀತಿನ ದೂರ ಮಾಡ್ಕೋಬೇಕು ಅಂತ ನಾನ್ ಮಾತ್ರ ನೋಡ್ತೀನ. ನಿನ್ನ ಮಗು ದೂರ ಆಗೋದಕ್ಕೆ ಕಾರಣ ನಾನೇ ಅಂತ ನನಗೂ ಕೂಡ ಬೇಜಾರಿದೆ. ಬೇಜಾರು ಪಶ್ಚಾತ್ತಾಪದಿಂದ ಹೋಗಿರೋ ಪ್ರಾಣ ವಾಪಸ್ ಬರಲ್ಲ. ಆದ್ರೆ ಕ್ಷಮಿಸೋದ್ರಿಂದ ದೂರ ಕಡಿಮೆ ಆಗುತ್ತೆ, ಪ್ರೀತಿ ಹೆಚ್ಚಾಗುತ್ತಲ್ವಾ ಭಾಷಿಣಿ? ಒಂದೇ ಒಂದ್ಸಲ ಕ್ಷಮಿಸಿ ನನ್ನನ್ನು ಅರ್ಥ ಮಾಡ್ಕೋಬಹುದಲ್ವಾ? ಯಾವ ಗಂಡನು ಯಾವ ಹೆಂಡತಿಗೂ ಕೊಡದೆ ಇರೋಂಥ ಶಿಕ್ಷೆ ಕೊಟ್ಟಿದ್ದೀರಾ. ಯಾವ ತಂದೆನೂ ಮಗುಗ್ ಮಾಡ್ದಿರೋಂಥ ದ್ರೋಹ ಮಾಡಿದ್ದೀರಾ. ಉಸಿರಿರೋ ಅಷ್ಟು ದಿನ ಮರ್ತೋಗ್ದಿರೋ ಅಂತ ಪಾಪ ಮಾಡಿರೋ ನಿಮ್ಮನ್ನ ಈ ಜನ್ಮದಲ್ಲಿ ಕ್ಷಮಿಸ್ತೀನಿ ಅಂತ ಹೇಗೆ ಅನ್ಕೋತಿದ್ದೀರಾ? ಎಲ್ಲ ಬಂದಿದೆ ಅಲ್ವಾ? ಬಂದಿದೆ ಅಮ್ಮ. ಮಗುಗೆ ಅಜ್ಜಿನ ಅಂದ್ರೆ ವರ್ಷನ ಸೇರಿಸ್ಬಿಡಿ ಅಂತ ಅವತ್ತು ಕೋಪದಲ್ಲಿ ಅಂದೆ. ಆದ್ರೆ ಇವಾಗ ನಿನ್ ಕೈಯಾರೆ ದತ್ತು ಕಾರ್ಯಕ್ರಮನ ಮಾಡ್ತಾ ಇದೀಯಾ. ಮಗನಿಗೋಸ್ಕರನ ಮಗುಗೋಸ್ಕರನ? ನನ್ನ ಮಗ ಕರ್ಕೊಂಡ್ ಬಂದಿರೋ ಮಗುಗೋಸ್ಕರ. ರಾಹುಲ್ ಸಂತೋಷಕ್ಕಿಂತ ನನಗೆ ಯಾವುದು ಮುಖ್ಯ ಅಲ್ಲ ರೀ. ವನಜ ಆ ಮಗು ಬಗ್ಗೆ ಹೇಳ್ತಿದ್ದ ಒಂದೊಂದು ಮಾತುಗೂ ಅವನು ಎಷ್ಟು ನೋವು ಪಡ್ತಿದ್ದ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ರೀ. ಹೆತ್ತ ತಾಯಿಯಾಗಿ ಅವನನ್ನು ಅರ್ಥ ಮಾಡ್ಕೊಂಡೆ, ಅದಕ್ಕೆ ಈ ನಿರ್ಧಾರನ ತಗೊಂಡೆ. ರಾಹುಲ್ ಮಾತ್ರ ನೀವು ತಗೊಂಡಿರೋ ಡಿಸಿಷನ್ಗೆ ತುಂಬಾನೇ ಖುಷಿಯಾಗಿದ್ದಾನೆ ಮೇಡಮ್. ಅದನ್ನೇ ಅಲ್ವಾ ತೇಜ ನಾನು ಯಾವತ್ತೂ ಕೇಳ್ಕೊಳ್ಳೋದು.
ಸರ್ಗೆ ನನ್ ಮೇಲೆ ಇನ್ನ ಕೋಪ ಹೋಗಿಲ್ವಾ? ಹೌದು, ನಿನ್ನಿಂದಾನೆ ನಿನ್ನೆ ಅಷ್ಟು ದೊಡ್ಡ ಜಗಳ ಆಗಿದ್ದು. ಹಾಗಾದ್ರೆ ಸಾರಿ ಕಾರ್ತಿಕ್. ಆದ್ರೆ ಇವತ್ತು ಈ ಪೂಜೆ ಏರ್ಪಾಟ್ ಕೂಡ ಗಲಾಟೆಯಿಂದಾನೇ ನಡೀತಿದೆ ಅಲ್ವಾ? ಟಿಶ್ಯೂಮ್ ಟಿಶ್ಯೂಮ್ ಟಿಶ್ಯೂಮ್. ನೋಡು, ನಿನ್ಗೆ ಹೊಸ ಬಟ್ಟೆಗಳು ಕೂಡ ಅದಕ್ಕೆ ಬಂದಿದೆ. ಆದ್ರೂ ಸರಿ, ನನ್ನ ಜೊತೆ ಮಾತಾಡಲು ಹೋಗು. ಕಂದ, ಸಾರಿ ಕಂದ. ಕಾರ್ತಿಕ್, ನಾನ್ ನೆನ್ನೆನೆ ಸಾರಿ ಹೇಳ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನಿಮ್ಮಮ್ಮ ನನ್ಗೆ ಅವಕಾಶನೇ ಕೊಡ್ಲಿಲ್ಲ. ಇಲ್ಲೋಡು, ನಿನ್ಗೆ ಈ ಅತ್ತೆ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಅನ್ನೋದಿದ್ರೆ ನೀನ್ ನನ್ನ ಕ್ಷಮಿಸ್ಬೇಕು. ಇಲ್ಲ ಅಂದ್ರೆ ಬೇಡ, ನಿನ್ ಜೊತೆ ಟೂ. ಅತ್ತೆ ಸರಿ, ಇದೊಂದ್ಸಲ ಎಕ್ಸ್ಕ್ಯೂಸ್ ಕೊಡ್ತಿದ್ದೀನಿ. ಇನ್ಯಾವತ್ತಾದ್ರೂ ಹೀಗೊಡಿದ್ರೆ ನೀನ್ ರಿಕ್ವೆಸ್ಟ್ ಮಾಡಿದ್ರು ಕೂಡ ನಾನ್ ನಿನ್ ಜೊತೆ ಮಾತಾಡೋದಿಲ್ಲ. ಇನ್ಯಾವತ್ತೂ ನಿನ್ನ ಹರ್ಟ್ ಮಾಡಲ್ಲ. ನಮ್ ಕಾರ್ತಿಕ್ ಗುಡ್ ಬಾಯ್. ಏನ್ ಪ್ರೀತಿ, ಈ ಪೂಜೆನ ತಡಿತೀನಿ ಅಂತ ಹೇಳಿ ಅಷ್ಟೊಂದ್ ಕಾನ್ಫಿಡೆಂಟ್ ಆಗಿದ್ದೆ, ಇಷ್ಟೊಂದ್ ಸೈಲೆಂಟ್ ಆಗಿದ್ಯಾ? ಪ್ರವಾಹಕ್ ಮುಂಚೆ ಪ್ರಶಾಂತತೆ ವನಜಕ್ಕ. ಪ್ರಶಾಂತತೆನಾ? ಶೆಕೆಗ್ ಸುಟ್ಟು ಹೋಗ್ತಿದ್ರೆ ಪ್ರಶಾಂತತೆ ಅಂದ್ರೇನು? ನಾನ್ ಹೇಳಿದ್ದು ವೆದರ್ ಬಗ್ಗೆ ಅಲ್ಲ, ನನ್ ಪ್ಲಾನಿಂಗ್ ಬಗ್ಗೆ. ಪ್ಲಾನಿಂಗಾ? ಅಂದ್ರೆ ಎಲ್ಲ ರೆಡಿನಾ? ಇರಿ, ಕನ್ಫರ್ಮ್ ಮಾಡ್ಕೋತೀನಿ. ಏನ್ ಪ್ರೀತಿ, ನನ್ನ ಕೂಡ ಇನ್ವಾಲ್ವ್ ಮಾಡ್ದೆ? ಅಷ್ಟು ಸೀಕ್ರೆಟ್ ಆಗಿ ಏನ್ ಪ್ಲಾನ್ ಮಾಡ್ತಿದ್ಯಾ? ಕೆಲವೊಂದಕ್ ನೀವ್ ದೂರವಾಗಿದ್ರೇನೆ ಸಕ್ಸಸ್ ರೇಟ್ ಜಾಸ್ತಿ ಇರತ್ತೆ ವನಜಕ್ಕ. ಅಂದ್ರೆ ನೀನು ಸೆಂಟಿಮೆಂಟ್ಸ್ ನ ನಂಬ್ತೀಯಾ? ಒಂದೊಂದ್ಸರಿ ತಪ್ಪೋದಿಲ್ಲ. ಛೇ, ಸರಿ ಹೋಗ್ಲಿ, ಫೋನ್ ಮಾಡಿದ್ ಯಾರ್ಗೆ ಅಂತನಾದ್ರೂ ಹೇಳ್ಬೋದಲ್ವಾ? ಯಾರ್ ಬಂದ್ರೆ ದತ್ತು ಪ್ರೋಗ್ರಾಮ್ ನಿಂತ್ ಹೋಗುತ್ತೋ, ಆಂಟಿ ನಿರ್ಧಾರ ರಾಹುಲ್ ಸಂತೋಷ ಆವಿ ಆಗೋಗುತ್ತೋ ಅಂತವ್ರೆ ಬರ್ತಿದ್ದಾರೆ. ಈ ಪ್ರೋಗ್ರಾಮ್ನ ನಿಲ್ಸೋದಷ್ಟೇ ಅಲ್ಲ, ಆಂಟಿ ಮರ್ಯಾದೆ ತೆಗೆದು ಇನ್ಸಲ್ಟ್ ಮಾಡಿ ಹೊರಟೋಗ್ತಾರೆ. ಇವಾಗಷ್ಟೇ ಅಲ್ಲ, ಈ ಜನ್ಮದಲ್ಲಿ ದತ್ತು ಅಂದ್ರೆ ಭಯ ಪಡೋ ಸೀನ್ ಕ್ರಿಯೇಟ್ ಮಾಡ್ತಾರೆ. ನಿನ್ ಎಲಿವೇಶನ್ ನೋಡ್ತಿದ್ರೆ ನಮ್ ವಿನ್ನಿಂಗ್ ಮೂಮೆಂಟು ಐಮ್ಯಾಕ್ಸ್ ಅಲ್ಲಿ ನೋಡ್ದಷ್ಟು ಹ್ಯಾಪಿ ಆಗ್ತಿದೆ ಪ್ರೀತಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ ವನಜಕ್ಕ, ಪೂರ್ತಿ ಲೈವ್ ಅಲ್ಲಿ ನೋಡಿ ಎಂಜಾಯ್ ಮಾಡ್ಬೋದು. ನನ್ನ ಮುದ್ದು ಬೊಂಗರಿ ಓನ್ ಮಾಡ್ತಾ ಇದೆ. ಅಲ್ಲೇ ಮೈ ಕ್ಯೂಟ್ ಲಿಟ್ಲ್ ಏಂಜಲ್. ತುಂಬಾ ಅಂದವಾಗಿ ಕಾಣಿಸ್ತಿದ್ಯಾ ಕಂದ. ನೋಡ್ತಿದ್ರೇನೆ ಎಷ್ಟು ಮುದ್ದು ಮಾಡ್ಬೇಕು ಅನ್ಸುತ್ತೆ ಗೊತ್ತಾ? ಸ್ವಲ್ಪ ಇರಿ, ಏನಿದು? ಯಾಕಷ್ಟೊಂದು ಹೊಗಳ್ತಿದ್ದೀರಾ? ಮಗುಗೆ ದೃಷ್ಟಿ ಆಗುತ್ತೆ. ಆಹಾ, ಏನು? ನನ್ನ ಪ್ರೀತಿಗೆ ಹೊಗಳಿಕೆಗೆ ದೃಷ್ಟಿನೇ ಹಾರು ಹೋಗುತ್ತೆ ಗೊತ್ತಾ? ನನ್ನ ಮಗಳಿಗಂತೂ ಏನೂ ಆಗಲ್ಲ ಅಲ್ವಾ ನನ್ನ ಏಂಜಲ್? ನಿನಗಿನ್ನೂ ನಂಬಿಕೆ ಇಲ್ಲ ಅಂದ್ರೆ ದೃಷ್ಟಿ ಬೊಟ್ಟಿಡು. ನೀವ್ ಹೇಳಕ್ ಮುಂಚೆನೆ ಇಟ್ಟಿದ್ದೀನಿ. ಹೌದಾ? ಆದ್ರೂ ಈ ದೃಷ್ಟಿ ಬೊಟ್ಟು ಇಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾಕೆ ಗೊತ್ತಾ? ನನ್ನ ಏಂಜಲ್ಗೆ ಯಾವ ದೃಷ್ಟಿನೂ ತಾಗಬಾರ್ದು ಅಂತ ಹುಟ್ಟಿದಾಗ್ಲೇನೆ ಆ ದೇವ್ರು ಅಂಗೈಯಲ್ಲಿ ದೃಷ್ಟಿ ಬೊಟ್ಟಿಟ್ಟಿದ್ದಾನೆ.
ಅದು ದೃಷ್ಟಿ ಬೊಟ್ಟಲ್ಲ, ಹುಟ್ಟು ಮಚ್ಚೆ. ಮೇಡಮ್ ಕೈಯಲ್ಲಿ ಕೂಡ ಇದೆ ಅಲ್ವಾ, ಹಾಗನ್ಬೇಡಿ. ನಾನೇನಿದನ್ನ ಕಾಮನ್ ಅಂತ ಹೇಳ್ತಿಲ್ವಲ್ಲ, ಒಳ್ಳೆ ಕೋಇನ್ಸಿಡೆನ್ಸ್ ಅಲ್ವಾ? ದೇವರು ಕೊಟ್ಟಿರೋ ಮಗುಗೆ, ಮನೇಲಿರೋ ಮೇಡಮ್ಗೆ ಒಂದೇ ಜಾಗದಲ್ಲಿ ಹುಟ್ಟು ಮಚ್ಚೆ ಇರೋದು ಈ ಏಂಜಲ್ ಗಾಡ್ಸ್ ಗಿಫ್ಟ್ ಆಗಿರೋದಕ್ಕೇನೆ ಹೀಗಾಗಿರೋದು. ಆದ್ರೂ ಯಾವುದಕ್ಕೂ ಒಳ್ಳೇದು ಅಂತ ನೀನು ದೃಷ್ಟಿ ಬೊಟ್ಟು ಇಟ್ಕೋಬೇಕಾಗಿತ್ತು. ಆಕ್ಚುಲಿ ನೀನ್ ಅಂದಕ್ಕೆ ಅಲ್ದೇ ಇದ್ರು ಈ ಕೋಪಕ್ಕಾದ್ರೂ ಖಂಡಿತ ದೃಷ್ಟಿ ಬೊಟ್ಟನ್ನ ಇಟ್ಕೊಳ್ಳೇಬೇಕು. ನಿನಗ್ ಬರಲ್ಲ ಅಂದ್ರೆ ಹೇಳು, ನಾನೇ ಇಡ್ತೀನಿ. ಇದೆ, ಈ ವರ್ತನೆನೆ ಬೇಡ ಅಂದಿದ್ದು. ನಾನೇ ನಿನಗೋಸ್ಕರ ಹೇಳ್ತಿಲ್ಲ ಭಾಷಿಣಿ, ನಾನು ಮಗುಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ರೂ ನಿನ್ನೆ ನೋಡಿ ನಿನಗ್ ದೃಷ್ಟಿ ಆದ್ರೆ, ಅದರಿಂದ ನಿನಗ್ ಸುಸ್ತಾದ್ರೆ ಮತ್ತೆ ಎಫೆಕ್ಟ್ ಆಗೋದು ನಿನಗ್ ಮಾತ್ರ ಅಲ್ಲ, ನಿನ್ ಜೊತೆ ಮಗುಗೂ ಆಗತ್ತೆ, ಮಗುವಿಂದ ನನಗೂ ಆಗತ್ತೆ. ಹಾಗ್ ದೃಷ್ಟಿ ಆಗೋ ಅವಕಾಶನ ನಾನು ಯಾರಿಗೂ ಕೊಡಲ್ಲ ಬಿಡಿ. ನೀವು ಮಗುನ್ ಕರ್ಕೊಂಡು ಹೋಗಿ. ಅದೇನು, ಅದ್ಯಾಕ್ ನಾನು ಹೋಗ್ಬೇಕು? ನೀನ್ ಬರಲ್ವಾ? ನಿಮ್ ಮಗು ನೀವು ದತ್ತು ತಗೊಳ್ಳೋದು, ನಾನ್ ಯಾಕೆ? ಪೂಜೆಗಿಂತ ಮುಂಚೆ ನಿನಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀನಿ. ನನ್ ಜೊತೆ ಬಾ. ನಾನ್ ಬರಲ್ಲ, ನಂಗೇನು ಬೇಡ. ಅಯ್ಯೋ, ಅಟ್ಲೀಸ್ಟ್ ಏನು ಅಂತಾನು ತಿಳ್ಕೊಳಲ್ವಾ? ಇಂಟ್ರೆಸ್ಟ್ ಇಲ್ದೇ ಇರುವಾಗ ತಿಳ್ಕೊಂಡ್ರೆ ಏನು, ತಿಳ್ಕೊಳ್ದೆ ಹೋದ್ರೇನು? ನಾನು ಎಷ್ಟೋ ಕಷ್ಟಪಟ್ಟು ಪ್ಲಾನ್ ಮಾಡಿದ್ರೆ ಇಷ್ಟು ಸಿಂಪಲ್ ಆಗಿ ರಿಜೆಕ್ಟ್ ಮಾಡ್ತಿದ್ಯಲ್ಲ ಭಾಷಿಣಿ. ನನ್ ಕಣ್ಣೀರಿಗೆ ಬೆಲೆ ಕೊಡದೇ ಇರೋ ನಿಮ್ ಹತ್ರ ನನ್ ಕಷ್ಟನ ಯಾಕೆ ಹೇಳ್ಕೊಳ್ಳಿ ಹೇಳಿ? ಭಾಷಿಣಿ, ಪ್ಲೀಸ್ ಭಾಷಿಣಿ, ನಾನು ಏನೇ ಮಾತಾಡಿದ್ರು ನೀನ್ ಯಾಕೆ ಪ್ರತಿಯೊಂದಕ್ಕೂ ಕೋಪದಲ್ಲೇ ಎಂಡ್ ಮಾಡ್ತೀಯಾ? ಅದಕ್ಕೆ ಕಾರಣ ನೀವೇ ಅಂತ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಸರಿ, ನಾವ್ ಆಮೇಲೆ ಜಗಳ ಆಡಿದ್ರೆ ಆಯ್ತು. ಒಂದ್ಸಲ ನನ್ ಜೊತೆ ಬಾ ಪ್ಲೀಸ್. ನೀನ್ ಖಂಡಿತವಾಗ್ಲೂ ಖುಷಿ ಪಡ್ತೀಯ. ಪ್ಲೀಸ್ ಭಾಷಿಣಿ, ಪ್ಲೀಸ್ ಭಾಷಿಣಿ. ನೀವು ಓವರ್ ಆಕ್ಟಿಂಗ್ ಮಾಡಿದ್ರೆ ಮಾತ್ರ ನಾನ್ ಸುಮ್ನೆ ಇರಲ್ಲ. ಇಲ್ಲ ಇಲ್ಲ, ನಾನು ನಾರ್ಮಲ್ ಆಗೇ ಇರ್ತೇನೆ, ಪ್ರಾಮಿಸ್. ಸರಿ, ನಡೀರಿ. ಮಗು ನೆತ್ಕೋ. ಅಯ್ಯೋ, ಏನಿದು? ಏನ್ ಮಾಡ್ತಿದ್ದೀರಾ ನೀವು? ಸರ್ಪ್ರೈಸ್ ಅಂತ ಹೇಳದ್ನಲ್ವಾ, ಅದಕ್ಕೆ. ನೀನ್ ಏನು ಮಾತಾಡ್ದೆ ನನ್ ಜೊತೆ ಬಾ, ನಾನ್ ಕರ್ಕೊಂಡು ಹೋಗ್ತೇನೆ. ಹೇಗಿದೆ ಭಾಷಿಣಿ ನಮ್ ಫ್ಯಾಮಿಲಿ ಫೋಟೋ? ಚೆನ್ನಾಗಿದೆ, ಆದ್ರೆ ನಮ್ ಫ್ಯಾಮಿಲಿ ಅನ್ನೋ ಮಾತೆ ಚೆನ್ನಾಗಿಲ್ಲ. ಅದ್ಯಾಕೆ ಹಾಗೆ ಹೇಳ್ತಿದ್ಯಾ? ನಾನು ಮಗುಗೆ ತಂದೆ, ನೀನು ನನ್ನ ಹೆಂಡತಿ, ಅದಕ್ಕೆ ಅಲ್ವಾ ನೀನ್ ಅಮ್ಮ ಆಗ್ತೀಯಾ? ನಾವು 3 ಜನ ಸೇರಿದ್ರೇನೆ ಚಿಕ್ಕ ಕುಟುಂಬ, ಚಿಂತೆ ಇಲ್ದಿರೋ ಕುಟುಂಬ. ಅಗತ್ಯಕ್ಕೋಸ್ಕರ ಮನೆಗ್ ಬಂದಿರೋಳು ಫ್ಯಾಮಿಲಿಲ್ ಹೇಗ್ ಒಂದಾಗ್ತೀನಿ? ನೀವೇ ಬೇಡ ಅಂದ್ಕೊಂಡಿರೋಳು ಇನ್ನೀ ಮಗುಗ್ ಹೇಗ್ ಅಮ್ಮ ಆಗ್ತೀನಿ? ಸ್ವಲ್ಪ ದಿನ ಇದ್ದು ಹೊರಟೋಗಳ್ ನಾನು. ನನ್ನ ಸಂಬಂಧಗಳ ಜೊತೆ ಹೀಗ್ ಚಿಕ್ಕ ಚಿಕ್ಕ ಆನಂದಗಳ ಜೊತೆಗೆ ಕಟ್ಟಾಕಕ್ ನೋಡ್ಬೇಡಿ. ನಿಜವಾಗ್ಲೂ ಹೊರಟೋಗ್ತೀಯ ಭಾಷಿಣಿ? ನನಗೋಸ್ಕರ ಅಂತ ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಬೇಡ. ಅಟ್ಲೀಸ್ಟ್ ಮಗು ಮೇಲಿನ ಪ್ರೀತಿಗೋಸ್ಕರನಾದ್ರೂ. ಆ ಪ್ರೀತಿ ಇರೋದಕ್ಕೆ ಇಷ್ಟ ಇಲ್ದಿದ್ರು ಬಂದಿದ್ದೀನಿ. ಅಮ್ಮೋರು ಎಷ್ಟೇ ಮಾತಂದ್ರು ಸುಮ್ನೆ ಇದ್ದೀನಿ. ಆ ಪ್ರೀತಿಯಿಂದ ನನಗೆ ಸಾರಿ, ಮಗುಗೆ ಒಂದು ಫೇವರ್ ಮಾಡ್ತೀಯಾ? ಇಲ್ಲಿ ಶಾಶ್ವತವಾಗಿ ಇರೋದನ್ನ ಬಿಟ್ಟು ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇವತ್ತು ನಡೀತಿರೋ ದತ್ತು ತಗೊಳ್ಳೋ ಕಾರ್ಯಕ್ರಮದಲ್ಲಿ ಮಗುಗೆ ತಾಯಿ ಸ್ಥಾನದಲ್ಲಿ ನೀನ್ ಕೂತ್ಕೋತೀಯ? ನಾನಾ? ಹೌದು ಭಾಷಿಣಿ. ಗಂಡ ಹೆಂಡತಿಯಾಗಲ್ದೇ ಇದ್ರು
ಮಗುಗೆ ತಂದೆ ತಾಯಿಗಳಾಗ ಹತ್ರ ಇದ್ದು ಈ ಕಾರ್ಯಕ್ರಮನ ಪೂರ್ತಿ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತಾ ಇದೆ. ಯಾರಿಗ್ ಒಳ್ಳೇದು? ನಿಮ್ ಸ್ವಾರ್ಥಕ್ಕೋಸ್ಕರ ಇನ್ ಎಷ್ಟ್ ದಿನ ಮಗುನ ಉಪಯೋಗಿಸ್ಕೋತೀರಾ? ತಾಯಿ ಸ್ಥಾನದಲ್ಲಿ ಕೂತ್ಕೊ ಅಂತ ಹೇಳಿ ಶಾಶ್ವತವಾಗಿ ಇಲ್ಲೇ ಇರಿಸ್ಕೋಬೇಕು ಅಂತ ನೋಡ್ತಿದ್ದೀರಾ? ನಾನು ಅನ್ಕೊಂಡಿದ್ ಮಾತ್ರಕ್ಕೆ ನೀನು ಒಪ್ಕೊಳ್ದೇ ಇದ್ರೆ ಆಗತ್ತಾ? ಆ ಕೋಪನ ಸ್ವಲ್ಪ ಪಕ್ಕಕ್ಕಿಟ್ಟು ನೀನು ಯೋಚನೆ ಮಾಡಿ ನೋಡು ಭಾಷಿಣಿ. ನನ್ನ ಮನಸ್ಸಿನ ಮಾತು ಅರ್ಥ ಆಗತ್ತೆ. ಅದು ಸ್ವಾರ್ಥ ಅಲ್ಲ, ಮಗು ಮೇಲಿರೋ ಕನ್ಸನ್ ಅಂತ ಗೊತ್ತಾಗತ್ತೆ.